ಬಂದಿರೋಳು ರಾಜಿ ಬಾಜಿ ಕಟ್ಟಕ್ ತಯಾರಾಗಿ ಅಂತ ಹೇಳ್ಬಿಟ್ಟು ಈಗ ನಾನೇ ಬಾಯ್ ಮಾಡ್ಕೊಳಂಗ ಆಗೋಯ್ತಲ್ಲ ಶಿವನೇ. ಅಯ್ಯೋ ಆ ಕಲಿ ಸಿಗ್ಲಿಲ್ಲ ಅಂತಂದ್ರೆ ಸಿಂಗಾರವ್ವ ನನ್ನ ಚಚ್ತಾಳೋ ಕೊಚ್ತಾಳೋ ಕೊಂದಾಗ್ತಾಳೋ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ರಾಜಿ, ಇದ್ಯಾಕೆ ಏನೇ ಆಯ್ತು ನಿನ್ಗೆ? ತಲೆ ಮ್ಯಾಗ ಬಟ್ಟೆ ಹಾಕೊಂಡು ಒಳ್ಳೆ ಭಿಕ್ಷೆ ತೊಳಂಗ್ ಕೂತಿದ್ಯಾ? ನೋಡಂಜಮ್ಮ, ಮೊದ್ಲೇ ನನ್ ತಲೆ ಕೆಟ್ಟೈತೆ, ಇನ್ನು ನನ್ ತಲೆ ಕೆಡ್ಸ್ಬೇಡ, ಸುಮ್ನೆ ಹೋಯ್ತಾ ಇರೋ. ಅಲ್ಲ ಕಣೆ, ಹಾಳಾದವಳೆ. ಗುರ್ತು ಪರಿಚಯ ಇರೋವಳು ಬಿಸ್ನಾಗ ಹಿಂಗ್ ಕೂಂತವಳೆ, ಏನಾಯ್ತು ಎತ್ತ ಅಂತ ವಿಚಾರ್ತಾನೆ ಅಂತ ಬಂದ್ರೆ ನಾನೇ ಹೋಗು ಅಂದಿಯಾ? ಕಣ್ಣೆ ಹೋಯ್ತಿರೋಂಗಿದೆ. ಕಲಿ ಕಲಿ ನಿಂತ್ಕೊಳು. ಯಾರಮ್ಮ ನೀನು? ನಾಕ್ ಸಂಪೂರ್ಣ ಬೇರೆ ಯಾರು ಅನ್ಕೊಂಡೆ. ಏನೇ ಆಯ್ತು ನಿನ್ಗೆ? ಒಳ್ಳೆ ಹೊಟ್ಟೆ ಕಿತ್ಕೊಂಡವಳಂಗ ಅತ್ತಿಂದಿತ್ತ ಓಡಾಡ್ತಿದ್ಯಲ್ಲ, ಬೇದಿ ಗಿದಿ ಆಯ್ತಾಯ್ತ ಹಿಂಗೆ? ಹೊಟ್ಟೆ ಒಳಗಡೆ ಗುಳುಗುಳು ಅಂತೈತೆ, ಅದಕ್ಕೆ. ಏನ್ ರಜೆ? ಮಾಲಿನಾಗೆ ಕಾಲ ಮೇಲೆ ಕಾಲು ಹಾಕೊಂಡು ಪ್ಯಾನ್ ಹಾಕೊಂಡು ತಣ್ಣು ಕುಂತ್ಕೊಳ್ಳೋದು ಬಿಟ್ಟು ಬೀದಿನಾಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತಿದ್ಯಲ್ಲ, ಏನು ಸಮಾಚಾರ? ನಾನ್ ಬೀದಿಲಾದ್ರೂ ಕೂತ್ಕೋತೀನಿ, ಬಾಯಿನಾದ್ರೂ ಪಡ್ಕೋತೀನಿ, ನಿನಗೇನ ಯಾಕಷ್ಟ? ನೀನು ಹಿಂಗೆಲ್ಲ ಮಾಡ್ರೆ ನಂಗೆ ಕಷ್ಟ ಅಲ್ಲ, ಇಷ್ಟ. ಏನ್ ಗೋಪಾಲಯ್ಯ ನೀನು? ಎಂಡ್ರು ಚಿಂತೆ ಹಾಕುಂತವಳೆ, ನೀ ನೋಡಿದ್ರೆ ಬೆಂಕಿಗೆ ತುಪ್ಪ ಸುರಿಯ ಮಾತಾಡ್ತಿದ್ಯಲ್ಲ, ಸರಿಯಾ? ಅಲ್ಲ ನಂಜಮ್ಮ, ಇವಳು ಎಷ್ಟು ಜನದ ಕಣ್ಣೀರಲ್ಲಿ ತನ್ನ ಬೆಳೆ ಬೇಯಿಸ್ಕೊಂಡಿಲ್ಲ, ಅಂಥದ್ರಾಗೆ ಇವಳು ಹಿಂಗೆ ಬೇಯ್ತಾರೋವಾಗ ನಾನು ಖುಷಿ ಪಡೆದ್ರೆ ಇನ್ನೇನು ಮಾಡಲಿ ಹೇಳು? ಹೌದು, ಏನೋ ಎಣ್ಣೆ ಸೀಗೆಕಾಯಿ ಒಟ್ಟಿಗೆ ಸೇರ್ಕೊಂಬಿಟ್ಟಿದ್ದೀರಿ, ಇಬ್ಬರು ಸೇರ್ಕೊಂಡು ಯಾವ್ದಾರ ತಲೆಗೆ ಬಿಸಿನೀರು ಸುರಿಬೇಕು ಅಂತ ಮಸಲಾತ್ ಮಾಡ್ತಿದ್ದೀರಾ, ಹೆಂಗೆ? ಏನ್ ಗೋಪಾಲಯ್ಯ ನೀನು ಬಾಯಿ ಮನಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಹೆಂಗದೆ ಮೈಗೆ? ಯಾಕೆ ಪುಟ್ಟಕ್ಕನ ಮೆಸೂಟ ಜಾಸ್ತಿ ಆಯ್ತಾ? ನೋಡಿ ನಂಜವ್ವ, ಈ ಕೊಳಕಿನ ಜೊತೆ ಸೇರಿಕೊಂಡು ನೀನು ಕೊಳಕಾಗ್ಬೇಡ. ಈ ಸ್ನೇಹ ಸಹನ ಎಲ್ಲೋದ್ರು? ಒತ್ತಾರೆ ಅಂದ್ಲೋ ಕಾಣ್ತಿಲ್ವಲ್ಲ, ಎತ್ತಾಗೋದ್ರು? ನಿಂಗೇನಾದ್ರು ಗೊತ್ತೇನಪ್ಪ? ಇಲ್ಲ ಮರೆ, ಬೆಳಗಿಂದ ಗೋಪಾಲಣ್ಣನೂ ಕಾಣಿಸ್ತಾ ಇಲ್ಲ. ಅವು ಏನೂ ಕಾಣ್ತಿಲ್ವೇ? ನಾನೆಲ್ಲ ನಿನಗೆ ಹೇಳೋಗಿರ್ಬೇಕು ಅನ್ಕೊಂಡೆ ಕಣಪ್ಪ. ನಂಗೇನು ಹೇಳಿಲ್ಲ. ಅವ್ವ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಲ್ಲ ಕಣಬಿ, ಒತ್ತರೆಯಿಂದ ಸ್ನೇಹ ಸಹನ ನಿಮ್ಮ ಅಪ್ಪಯ್ಯ ಕಾಣ್ತಾ ಇಲ್ಲ, ಎತ್ತಾಗೋದ್ರು? ಅವ್ಗೊಂದು ಫೋನ್ ನೋಡಿ. ಅವ್ವ, ಸಹನಕ್ಕ ಫೋನ್ ತೆಗಿತಾ ಇಲ್ಲ. ನೀ ಹೆಂಗ್ ಮಾಡು? ಅವ್ವ, ಸ್ನೇಹಕ್ಕನೂ ತೆಗಿತಾ ಇಲ್ಲ. ಅವಳು ತೆಗಿತಿಲ್ವೇ? ಅಯ್ಯೋ, ಒತ್ತರನ ಹೇಳ್ದೆ ಕೇಳ್ದೆ ಎತ್ತಾಗ ಹೋಗ್ಬಿಟ್ರು ಇವರು. ಅವ್ವ, ಮಿಸ್ಟರ್ ಗೋಪಾಲಿಗೆ ಒಂದ್ಸಲ ಕಾಲ್ ಮಾಡ್ತೀನಿ. ಅಯ್ಯ, ಅವರಿಬ್ರು ತೆಗ್ದಿಲ್ಲ ಅಂದ್ಮ್ಯಾಕೆ ನೀವು ಅಯ್ಯ ತೆಗಿತಾನ? ಹೋಗು, ಕಾಲೇಜ್ ಗೊತ್ತಾಯ್ತದೆ, ಹೋಗು. ಇರವ್ವ, ಒಂದ್ಸಲ ಮಾಡಿ ನೋಡ್ತೀನಿ. ಕೂಸು. ಹಲೋ ಹಲೋ ಮಿಸ್ಟರ್ ಗೋಪಾಲ್, ಎಲ್ಲಿದ್ದೀರಾ? ಇಲ್ಲಿ ಯಾಕೆ ಸರ್? ಹಲೋ, ಎಲ್ಲಿದ್ಯಯ್ಯ? ಒಟ್ಟಾರೆಯಿಂದ ಇಲ್ಲಿಗೆ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ನೀನು? ಮೆಸ್ಸಲ್ಲಿ ಇಟ್ಟೊತ್ತರ ಕೆಲಸ ಅದೇ. ಪುಟಮೆ, ಅದು ನಾನು ಕಲಿ ಅಲ್ಲ ಖಾಲಿ ಮೆಸ್ನಾಗೆ ಎಣ್ಣೆ ಡಬ್ಬ ಖಾಲಿ ಆಗಿತ್ತಲ್ಲ. ಅದ್ಯೋನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳದ.
ಅದೇ ಬಿಟ್ಟಮ್ಮಿ ಮೆಸ್ನಾಗೆ ಎಣ್ಣೆ ಖಾಲಿ ಆಗಿತ್ತಲ್ಲ ತಗೊಂಬರಮ್ಮ ಅಂತ ಮಂಡಿಗೆ ಬಂದೀನಿ. ಅಲ್ಲ ಇನ್ನು 7-8 ಡಬ್ಬಿ ಎಣ್ಣೆ ಅದೇ ಇಲ್ಲಿ ಅದು ಯಾವಾಗ ಖಾಲಿ ಆಗೋಯ್ತು ತರಕ್ಕೆ? ಅಯ್ಯೋ ಅದು ತಂದೆ 3-4 ದಿನ ಆಯ್ತಲ್ಲ, ಒಂದಷ್ಟು ಖಾಲಿ ಆಗಿತ್ತು. ಹಂಗೇನೆ ಸಾನ ಮೆಸ್ಗೂ ಎಣ್ಣೆ ಬೇಕಿತ್ತಲ್ಲ, ಒಟ್ಟಿಗೆ ತಗೊಂಬಂದ್ಬಿಡಮ್ಮ ಅಂತ ಬಂದಿದ್ದೆ. ಅಯ್ಯೋ ಇವತ್ತಿನ ಕೆಲಸ ಇಲ್ಲಿ ನೋಡು, ಮುಂದ್ವಾರದ ನೋಡ್ತಿದ್ಯಲ್ಲ. ಸರಿ, ಸಾನಾ ಸ್ನೇಹ ಎಲ್ಲವ್ರಿ? ಅವರು ಈಗಷ್ಟೇ ಗುಡಿಗೆ ಹೋದ್ರು. ಅದ್ಯಾಕಯ್ಯ ಗುಡಿಗೆ ಹೋಗೋರೆ ಅಂತ ಹೇಳೋದನ್ನ ಗಂಟ್ಲಾಗ ನುಂಗ್ಕೊಂಡು ಹೇಳ್ತಿದ್ಯಾ? ಸರಿ ಬಿಟ್ಟಮ್ಮಿ, ಇಲ್ಲಿ ಮಂಡಿಲಿವ್ನಿ ಸರಿಯಾಗಿ ಕೇಳ್ತಿಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ನಾನು ಮಾಡಕ್ತೀನಿ ಫೋನ್. ಯಾನ ಈ ವಯ್ಯ ಒಂದು ತಗ. ಸಿಂಗಾರವ್ವ, ಏಳು ಸಿಂಗಾರಮ್ಮ. ಫೋನ್ ಎತ್ತಕ್ಕೆ ಇಷ್ಟು ಹೊತ್ತು ಬೇಕಾ? ಅದು ಸ್ನಾನಕ್ಕೆ ಹೊಂಟೋಗಿದ್ದೆ, ಅದಕ್ಕೆ ತೆಗಿಯೋಕ್ಕಾಗಲಿಲ್ಲ. ಅಯ್ಯ ಸರಿ, ನನ್ನ ಮಗ ಹೇಗಿದ್ದಾನೆ? ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ಯಾ ತಾನೆ? ಓ, ಆ ಕಂಟಿ ಹುಡ್ಕಕ್ಕಿಂತ ಮುಂಚೆನೆ ಅವನ್ನ ಸಾಗಿಸ್ಬಿಟ್ಟಿದ್ದೆ. ಶಬಾಸ್, ಕೊಡ್ತಿರೋ ದುಡ್ಡಿಗೆ ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ. ಹೀಗೆ ನನ್ನ ಮಗ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಜೋಪಾನವಾಗಿ ನೋಡ್ಕೊ. ಅರ್ಥ ಆಯ್ತು ತಾನೆ? ಓ, ನೀನು ಏನು ಯೋಚನೆ ಮಾಡಬೇಡ ಸಿಂಗಾರಮ್ಮ. ನಿನ್ನ ಮಗನ ರಾಜನ ನೋಡ್ಕೊಳಂಗೆ ನೋಡ್ಕೊತಾ ಇವ್ನಿ. ಸರಿ, ಫೋನ್ ಇಡ್ತೀನಿ.